ನಿವೃತ್ತ ಡಿಜಿ ಅಂಡ್ ಐಜಿಪಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರು ಅಂತ ಕೂಡ ಈಗ ಸಿಗ್ತಾ ಇರುವಂತ ಅಪ್ಡೇಟ್ ನೋಡಿ. ಆ ನಿವಾಸದ ಬಳಿ ನಿಮಗೆ ಏನ್ ತೋರಿಸ್ತಾ ಇದೆ ದೃಶ್ಯಾವಳಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಮನೆಯ ಬಳಿಯಿಂದ ನಿಮಗೆ ಲೈವ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಅಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಮಾರ್ಚರಿಗೆ ಶಿಫ್ಟ್ ಮಾಡಲಾಗಿದೆ, ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಬಾಡಿಯನ್ನ. ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಈಗ ಸ್ಥಳಕ್ಕೆ ಬರ್ತಾ ಇರುವಂತ ದೃಶ್ಯವನ್ನ ಮೋಸ್ಟ್ಲಿ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಆಗಮಿಸಿದ್ರು ಅಂತ ಕಾಣುತ್ತೆ. ಈಗ ಸದ್ಯಕ್ಕೆ ಎಡಿಜಿಪಿ ಆಗಮಿಸಿದ್ದಾರೆ, ಕಮಿಷನರ್ ಕೂಡ ಆಗಮಿಸಿದ್ದಾರೆ. ದಯಾನಂದ್ ಅವರು ಕಮಿಷನರ್ ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೀಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಹಡಿಯಲ್ಲಿ ಕೊಲೆ ಆಗಿರುವ ಶಂಕೆ ವ್ಯಕ್ತವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಎಸಿಪಿ ಇದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಈಗ ಒಳಗಡೆ ಹೋಗಿದ್ದಾರೆ. तो कार्डलेस ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು ಬಳಿ ಹೋಗೋಣ. ಚಂದ್ರು, ಈಗ ನೀವು ಎಲ್ಲಿದ್ದೀರಿ, ಏನಿದೆ ಹೆಚ್ಚಿನ ಮಾಹಿತಿ? ಚಂದ್ರು, ನಾಗೇಂದ್ರ ಬಾಬು, ನಾವೀಗ ಕೋರಮಂಗಲದಲ್ಲಿರ್ತಕ್ಕಂಥ ಸೆಂಟ್ ಜಾನ್ ಹಾಸ್ಪಿಟಲ್ ಇರ್ತಕ್ಕಂಥದ್ದು. ಇಲ್ಲಿ ಏನು ಮಾರ್ಚುರಿ ಇರ್ತಕ್ಕಂಥ ಜಾಗ ಅಂದ್ರೆ ಓಂ ಪ್ರಕಾಶ್ ರಾವ್ ಅವರ ಮಾರ್ಚುರಿ ಏನಿದೆ, ಸೊ ಇಲ್ಲಿಗೆ ಮಾರ್ಚುರಿ ಬಳಿ ತಂದಿರತಕ್ಕಂಥದ್ದು ಸೆಂಟ್ ಜಾನ್ ಹಾಸ್ಪಿಟಲ್ ಬಳಿ. ಸೊ ಈ ಹಾಸ್ಪಿಟಲ್ ಬಳಿ ಈಗಾಗಲೇ ಅನೇಕ ಅಧಿಕಾರಿಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡುವಂತ ಕೆಲಸ ಕೂಡ ಈ ಹಾಸ್ಪಿಟಲ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಅನೇಕರು ಇಲ್ಲಿ ಬಂದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಸೊ ಏನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಬ್ಬ ಹಿರಿಯ IPS ಅಧಿಕಾರಿ ಆಗಿರೋದ್ರಿಂದ ಅವರ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಇವತ್ತೇ ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಭಾನುವಾರ ಆಗಿರೋದ್ರಿಂದ ವೈದ್ಯಾಧಿಕಾರಿಗಳು ಇದಾರಾ ಇಲ್ವಾ ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಆದ್ರೆ ನಾವೀಗಾಗಲೇ ಗಮನಿಸಬಹುದು, ಇಲ್ಲಿ ಆಸ್ಪತ್ರೆ ಬಳಿ ಅನೇಕ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಬಂದು ಹೋಗುವಂತದ್ದು. ಯಾಕಂದ್ರೆ 2017ರಲ್ಲಿ 38ನೇ DG IGP ಆಗಿ ಓಂ ಪ್ರಕಾಶ್ ರಾವ್ ಅವರು ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿ. ಹಾಗಾಗಿ ಅವರು ತಮ್ಮ ಸುದೀರ್ಘ 2 ವರ್ಷಗಳ ಸೇವೆಯನ್ನ ಇಲ್ಲಿ ಸಲ್ಲಿಸಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ಅಂತವರ ಕೊಲೆ ಇವತ್ತು ಬೆಂಗಳೂರಿನಲ್ಲಿ ಆಗಿದೆ. ಒಬ್ಬ DG IGP ಕೊಲೆ ಆಗಿದೆ ಬೆಂಗಳೂರಿನಲ್ಲಿ ಅಂತಂದ್ರೆ ಬಹಳಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದು ಒಂದು ಕಡೆ, ಆದ್ರೆ ಪೊಲೀಸರಿಗೆ ಭದ್ರತೆ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ. ಸೊ ಹೀಗಾಗಿ ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳಷ್ಟು ಹಿಂದಿನಿಂದಲೂ ಕೂಡ ಚರ್ಚೆ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ಇವತ್ತು ಪೊಲೀಸರು ಕೂಡ ಇಲ್ಲಿ ಯಾರಾದ್ರೂ ಬರ್ಬೋದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಟ್ರಾಫಿಕ್ ಪೊಲೀಸರು ಸೇರಿದಂತೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಸೊ ನಿವೃತ್ತ ಡಿಜಿ ಅಂಡ್ ಐಜಿಪಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರು ಅಂತ ಕೂಡ ಈಗ ಸಿಗ್ತಾ ಇರುವಂತ ಅಪ್ಡೇಟ್ ನೋಡಿ. ಆ ನಿವಾಸದ ಬಳಿ ನಿಮಗೆ ಏನ್ ತೋರಿಸ್ತಾ ಇದೆ ದೃಶ್ಯಾವಳಿ, ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಮನೆಯ ಬಳಿಯಿಂದ ನಿಮಗೆ ಲೈವ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಅಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಮಾರ್ಚರಿಗೆ ಶಿಫ್ಟ್ ಮಾಡಲಾಗಿದೆ, ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಬಾಡಿಯನ್ನ. ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಈಗ ಸ್ಥಳಕ್ಕೆ ಬರ್ತಾ ಇರುವಂತ ದೃಶ್ಯವನ್ನ ಮೋಸ್ಟ್ಲಿ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಆಗಮಿಸಿದ್ರು ಅಂತ ಕಾಣುತ್ತೆ.
ಈಗ ಸದ್ಯಕ್ಕೆ ಎಡಿಜಿಪಿ ಆಗಮಿಸಿದ್ದಾರೆ. ಕಮಿಷನರ್ ಕೂಡ ಆಗಮಿಸಿದ್ದಾರೆ. ದಯಾನಂದ್ ಅವರು, ಬಿ ದಯಾನಂದ್ ಅವರು ಕಮಿಷನರ್, ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೀಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಹಡಿಯಲ್ಲಿ ಕೊಲೆ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಎಸಿಪಿ ಇದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಈಗ ಒಳಗಡೆ ಹೋಗಿದ್ದಾರೆ. तो कार्डलेस क्यों होगा? ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು ಬಳಿ ಹೋಗೋಣ. ಚಂದ್ರು, ಈಗ ನೀವು ಎಲ್ಲಿದ್ದೀರಿ? ಏನಿದೆ ಹೆಚ್ಚಿನ ಮಾಹಿತಿ ಚಂದ್ರು? ನಾಗೇಂದ್ರ ಬಾಬು, ನಾವೀಗ ಕೋರಮಂಗಲದಲ್ಲಿರ್ತಕ್ಕಂಥ ಸೆಂಟ್ ಜಾನ್ ಹಾಸ್ಪಿಟಲ್ ಇರ್ತಕ್ಕಂಥದ್ದು. ಇಲ್ಲಿ ಏನು ಮಾರ್ಚುರಿ ಇರ್ತಕ್ಕಂಥ ಜಾಗ, ಅಂದ್ರೆ ಓಂ ಪ್ರಕಾಶ್ ರಾವ್ ಅವರ ಮಾರ್ಚುರಿ ಏನಿದೆ, ಸೊ ಇಲ್ಲಿಗೆ ಮಾರ್ಚುರಿ ಬಳಿ ತಂದಿರತಕ್ಕಂಥದ್ದು ಸೆಂಟ್ ಜಾನ್ ಹಾಸ್ಪಿಟಲ್ ಬಳಿ. ಸೊ ಈ ಹಾಸ್ಪಿಟಲ್ ಬಳಿ ಈಗಾಗಲೇ ಅನೇಕ ಅಧಿಕಾರಿಗಳು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಪೋಸ್ಟ್ ಮಾರ್ಟಮ್ ಮಾಡುವಂತ ಕೆಲಸ ಕೂಡ ಈ ಹಾಸ್ಪಿಟಲ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಅನೇಕರು ಇಲ್ಲಿ ಬಂದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಸೊ ಏನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಒಬ್ಬ ಹಿರಿಯ IPS ಅಧಿಕಾರಿ ಆಗಿರೋದ್ರಿಂದ ಅವರ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಇವತ್ತೇ ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಭಾನುವಾರ ಆಗಿರೋದ್ರಿಂದ ವೈದ್ಯಾಧಿಕಾರಿಗಳು ಇದಾರಾ ಇಲ್ವಾ ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ಆದ್ರೆ ನಾವೀಗಾಗಲೇ ಗಮನಿಸಬಹುದು, ಇಲ್ಲಿ ಆಸ್ಪತ್ರೆ ಬಳಿ ಅನೇಕ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಬಂದು ಹೋಗುವಂತದ್ದು. ಯಾಕಂದ್ರೆ ಏನು 2017ರಲ್ಲಿ 38ನೇ IGP ಆಗಿ ಓಂ ಪ್ರಕಾಶ್ ರಾವ್ ಅವರು ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿ. ಹಾಗಾಗಿ ಅವರು ತಮ್ಮ ಸುದೀರ್ಘ 2 ವರ್ಷಗಳ ಸೇವೆಯನ್ನ ಇಲ್ಲಿ ಸಲ್ಲಿಸಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ಅಂತವರ ಕೊಲೆ ಇವತ್ತು ಬೆಂಗಳೂರಿನಲ್ಲಿ ಆಗಿದೆ. ಒಬ್ಬ IGP ಕೊಲೆ ಆಗಿದೆ ಬೆಂಗಳೂರಿನಲ್ಲಿ ಅಂತಂದ್ರೆ ಬಹಳಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದು ಒಂದು ಕಡೆ, ಆದ್ರೆ ಪೊಲೀಸರಿಗೆ ಭದ್ರತೆ ಇಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ. ಸೊ ಹೀಗಾಗಿ ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳಷ್ಟು ಹಿಂದಿನಿಂದಲೂ ಕೂಡ ಚರ್ಚೆ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ಇವತ್ತು ಪೊಲೀಸರು ಕೂಡ ಇಲ್ಲಿ ಯಾರಾದ್ರೂ ಬರ್ಬೋದು ಅಂತಕ್ಕಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಟ್ರಾಫಿಕ್ ಪೊಲೀಸರು ಸೇರಿದಂತೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಸೊ